ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೆಸೆಟ್ ಕಟ್ ಆಫ್ ಕ್ಯಾಟಗರಿ ವೈಸಲ್ಲಿ ಎಷ್ಟೆಷ್ಟು ಕಟ್ ಆಫ್ ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಬೇಸ್ ಮೇಲೆ ನಾವೊಂದು ಕಟ್ ಆಫನ್ನು ಎನಾಲಿಸಿಸ್ ಮಾಡಿದ್ದೇವೆ. ಈ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತದೆ. ಅಂದರೆ 1, 2, 3 ಅಥವಾ 4% ಜಾಸ್ತಿ ಹೋಗ್ಬೋದು ಅಥವಾ ಜಾಸ್ತಿ ಅಂಕಗಳನ್ನು ಪಡಿಬೇಕಾಗ್ಬೋದು ಅಥವಾ ಹೆಚ್ಚು ಕಡಿಮೆ 1 ರಿಂದ 4 ಅಂಕಗಳು ಹೆಚ್ಚು ಕಡಿಮೆ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹೆಚ್ಚಿನ ಜನರು ಸ್ಕೋರ್ ಕಾರ್ಡ್ ಬಿಟ್ಟ ನಂತರ ಎಷ್ಟು ಮಾರ್ಕ್ ಬಂದಿದೆ, ಪಾಸ್ ಆಗ್ಬೋದಾ ಅಥವಾ ಎಷ್ಟು ಮಾರ್ಕ್ ಇದರಲ್ಲಿ ನಾನು ಪಡೆದಿದ್ದೇನೆ, ನಾನು ಪಾಸ್ ಆಗ್ಬೋದಾ ಅಂತ ಎಲ್ಲ ಕಮೆಂಟ್ ಹಾಕ್ತಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ನಾವೀಗ ಬೇಸಿಕ್ಕಾಗಿ ನಮಗೆ ಕಟ್ ಆಫ್ ಎನಾಲಿಸಿಸ್ ಮಾಡಬೇಕಂದ್ರೆ ಬೇಸಿಕ್ಕಾಗಿ ನಮಗೆ ಜನರಲ್ ಮೆರಿಟ್ ಅವರಿಗೆ 40% ಅಂಕವನ್ನು ಪಡೆದಿರಬೇಕು. ಅದರ್ ಕ್ಯಾಟಗರೀಸ್ ಅವರಿಗೆ 35 ಮಾರ್ಕ್ಸನ್ನು ಪಡೆದಿರಬೇಕು. ಅವರನ್ನು ನೆಕ್ಸ್ಟ್ ಪ್ರೋಸೆಸ್ 6%ಗೆ ಸೆಲೆಕ್ಟ್ ಮಾಡಿ ಅದರಲ್ಲಿ ಆಯ್ಕೆ ಆದವರಿಗೆ ಕೆಸೆಟ್ ಅರ್ಹತೆಯನ್ನು ಕೊಡ್ತಾರೆ. ಅದೆಲ್ಲ ನಮಗೆ ಗೊತ್ತಿರುವಂಥ ವಿಷಯ. ಸ್ಕೋರ್ ಕಾರ್ಡ್ ಬೇಸ್ ಮೇಲೆ ನಾವು ಕಾಮರ್ಸ್ ಪೇಪರ್ನ ಕಟ್ ಆಫನ್ನು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಕಟ್ ಆಫ್ ಹೇಗೆಲ್ಲ ಇರುತ್ತೆ ಅಂದರೆ, ಕಾಮರ್ಸಲ್ಲಿ ಜನರಲ್ ಮೆರಿಟ್ ಅವರಿಗೆ ಯಾರೆಲ್ಲ 170ಗಿಂತ ಹೆಚ್ಚು ಮಾರ್ಕ್ ಪಡೆದಿರ್ತಾರೆ, 170 ಅಥವಾ 170ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ ಅವರು ಪಾಸ್ ಆಗ್ಬೋದು ಅನ್ನೋದೊಂದು ಕಟ್ ಆಫ್ ಮಾಹಿತಿ. ಏನೇ SC ಕ್ಯಾಟಗರಿಗೆ ಕಾಮರ್ಸಲ್ಲಿ ಯಾರೆಲ್ಲ 155ಗಿಂತ ಹೆಚ್ಚು ಅಂಕ ಪಡೆದಿರ್ತಾರೆ ಅವರು ಪಾಸ್ ಆಗ್ಬೋದು. ಏನೇ ST ಕ್ಯಾಟಗರಿಯವರಿಗೆ ಇಲ್ಲಿ 150 ಕಟ್ ಆಫ್ ಮಾರ್ಕ್ಸ್ ಬಂದಿದೆ. ಯಾರೆಲ್ಲ 150 ಮಾರ್ಕ್ಸ್ ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡಿತಾರೆ ಅವರು ಪಾಸ್ ಆಗುವಂಥ ಚಾನ್ಸಸ್ ಇದೆ. ಎ ಕ್ಯಾಟಗರಿಯಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೆ 150 ಅಥವಾ 150 ಎಬೋ ಮಾರ್ಕ್ಸ್ ಪಡೆದವರು ಪಾಸ್ ಆಗ್ಬೋದು. B ಕ್ಯಾಟಗರಿಯಲ್ಲಿ ಯಾರೆಲ್ಲ ಬರ್ತಾರೆ ಅವರಿಗೆ 152 ಕಟ್ ಆಫ್ ಮಾರ್ಕ್ಸ್ ಅನಾಲಿಸಿಸಲ್ಲಿ ಬಂದಿದೆ. ಎ ಕ್ಯಾಟಗರಿಯಲ್ಲಿ ಬರುವವರಿಗೆ 160 ಅಥವಾ 160ಗಿಂತ ಎಬೋ ಪಡೆದವರು ಪಾಸ್ ಆಗುವಂಥ ಚಾನ್ಸಸ್ ಇದೆ. ಹಾಗೆಯೇ 3B ಕ್ಯಾಟಗರಿಯವರಿಗೂ ಸಹ 160 ಅಥವಾ 160ಗಿಂತ ಎಬೋ ಮಾರ್ಕ್ ತೆಗೆದವರು ಇಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಇದೆ. ಕ್ಯಾಟಗರಿ ವೈಸ್ ರಿಸರ್ವೇಷನ್ ನೋಡೋದಾದರೆ GMಗೆ 50%, SC 15%, ST 3%, ಕ್ಯಾಟಗರಿ 1 4%, 2A 15%, 2B 4%, 3A 4% ಹಾಗೂ 3Bಗೆ 5% ರಿಸರ್ವೇಷನ್ ಇದೆ. ಸೊ ಇದರ ಬೇಸ್ ಮೇಲೆ ಈ ಕಟ್ ಆಫನ್ನು ಫೈಂಡ್ ಔಟ್ ಮಾಡಲಾಗಿದೆ. ಸೊ ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.